ಇದೆ ತಾಯಿ ಬರ್ತಾರೆ ಅಂತ ತಾಯಿ ಕೂಡ ಬರ್ತಾರೆ ಅಂತ ಕಾಯ್ತಾ ಇದ್ದಂತಹ ದರ್ಶನ್ಗೆ ಇವತ್ತು ಕೂಡ ನಿರಾಸೆ. ತಾಯಿ ಮೀನಾ ಬರ್ದೇ ಇರೋದಕ್ಕೆ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗಿದೆ. ತಾಯಿನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ, ತಾಯಿಗಾಗಿ ಕಾಯ್ತಾ ಇದ್ರು ದರ್ಶನ್. ಇವತ್ತು ಕೂಡ ಅಮ್ಮ ಬಂದಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದಾರಂತೆ ದರ್ಶನ್. ಮನುಷ್ಯನಿಗೆ ಹಾಗೇನೆ ಸಮಯ ಸಿಕ್ಕಾಗ ಬದುಕಲ್ಲಿ ಮಾಡಿರೋ ಸರಿ ತಪ್ಪು ಎಲ್ಲ ರಿಯಲೈಸ್ ಆಗತ್ತೆ. ಬಹುಶಃ ದರ್ಶನ್ಗೂ ಅಂಥದ್ದೊಂದು ದರ್ಶನ ಆಯ್ತಾ ಜೈಲಲ್ಲಿ. ಒಂದು ಹಂತದಲ್ಲಿ ತಾಯಿ ಅವರ ಮನೆಗೆ ಹೋಗ್ತಾ ಇರಲಿಲ್ಲ ಅಂತ ಹೇಳಲಾಗಿತ್ತು. ಆಮೇಲೆ ತಾಯಿ ಮೀನಮ್ಮ ಅವರು ಬಂದು ಮಾತಾಡ್ಸ್ಕೊಂಡು ಹೋದ್ರು ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ. ಈಗ ಮತ್ತೆ ತಾಯಿನ ನೋಡಬೇಕು ಅಂತ ಅನ್ನಿಸ್ತಾ ಇದೆಯಂತೆ ದರ್ಶನ್ ಅವ್ರಿಗೆ. ರೈಟ್, ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ತಾಯಿನ ನೋಡಬೇಕು ಅಂತ ಹಂಬಲಿಸ್ತಾ ಇದ್ದಾರಂತೆ ದರ್ಶನ್ ಅಂತ, ಏನಿದೆ ಅಪ್ಡೇಟ್? ಶಿವಲಕ್ಷ್ಮಿ ಪ್ರತಿ ಬಾರಿ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದ ಮೇಲೆ ವಿಜಯಲಕ್ಷ್ಮಿ ಅವರು 4ನೇ ಬಾರಿ ದರ್ಶನ್ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಪ್ರತಿ ಬಾರಿ ಕೂಡ ಒಬ್ಬೊಬ್ರು ಅವರ ಜೊತೆಗೆ ಬರ್ತಾ ಇದ್ದಾರೆ. ಈ ಹಿಂದೆ 2 ಬಾರಿ ಅಂದ್ರೆ ಆರಂಭದಲ್ಲಿ ವಿಜಯಲಕ್ಷ್ಮಿ ಒಬ್ಬರೇ ಬಂದಿದ್ರು, ಆ ಬಳಿಕ ದರ್ಶನ್ ಸಹೋದರ ದಿನಕರ್ ಕೂಡ ಬಂದಿದ್ರು. ಆದ್ರೆ ಈ ಬಾರಿ ಅವರ ಸ್ನೇಹಿತರಾದ ಧನ್ವೀರ್ ಬಂದಿದ್ದಾರೆ, ಜೊತೆಗೆ ಅವರ ಸಂಬಂಧಿ ಹೇಮಂತ್ ಕೂಡ ಬಂದಿರತಕ್ಕಂಥದ್ದು. ಆದ್ರೆ ದರ್ಶನ್ ಕಳೆದ 2-3 ದಿನಗಳಿಂದ ಪದೇ ಪದೇ ಕಾಲ್ ಮಾಡಿದಾಗಲೆಲ್ಲ ಅವರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದು ವಿಷಯ ಏನಂದ್ರೆ ತಾಯಿಯನ್ನ ನೋಡ್ಬೇಕಾಗಿದೆ ಅನ್ನುವ ಒಂದು ಕಾಳಜಿಯನ್ನ, ಅಂದ್ರೆ ಅವರ ಆರೋಗ್ಯದ ಬಗ್ಗೆ ಕೇಳಿದ್ರಂತೆ. ಜೊತೆಗೆ ಒಂದ್ ಬಾರಿ ಕರ್ಕೊಂಡು ಬರೋದಕ್ಕೂ ಕೂಡ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ರಂತೆ. ಆದ್ರೆ ಈ ವಾರ ಬರ್ತಾರೆ ಅಂತ ಈಗ 2 ವಾರದಿಂದನೂ ಕೂಡ ದರ್ಶನ್ ಅವರು ಕಾಯ್ತಾ ಇದ್ರು. ಆದ್ರೆ ಈ ಬಾರಿಯೂ ಕೂಡ ಅವರ ಒಂದು ನಿರೀಕ್ಷೆ ಹುಸಿಯಾಗಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವ್ರಿಗೆ ಇದು ಮತ್ತೆ ಒಂದಷ್ಟು ನಿರಾಸೆಯನ್ನ ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಬಂದು ಈಗಾಗಲೇ 21 ದಿನ ಕಳಿತು. ಅಂದಿನಿಂದ ಇಂದಿನವರೆಗೂ ಕೂಡ ಏಕಾಂಗಿಯಾಗಿದ್ದಾರೆ. ಒಂದಷ್ಟು ಸಂಬಂಧಿಕರು ಜೊತೆಗೆ ತಾಯಿ ಆಗಿರ್ಬೋದು, ಪತ್ನಿ ಜೊತೆಗೆ ಮಗ, ಇವರನ್ನ ನೋಡ್ಬೇಕು ಅನ್ನೋದು ಆಗಾಗ ಅವರಿಗೆ ಕಾಡ್ತಾ ಇರತಕ್ಕಂತ ಒಂದು ಸಮಸ್ಯೆ. ಹೀಗಾಗಿ ಈ ಬಾರಿ ತಾಯಿ ಬರ್ತಾರೆ ಅಂತ ಒಂದಷ್ಟು ನಿರೀಕ್ಷೆಯಲ್ಲಿದ್ರು. ಈ ಬಾರಿ ಅವರು ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ಇದೆ ತಾಯಿ ಬರ್ತಾರೆ ಅಂತ ತಾಯಿ ಕೂಡ ಬರ್ತಾರೆ ಅಂತ ಕಾಯ್ತಾ ಇದ್ದಂತಹ ದರ್ಶನ್ಗೆ ಇವತ್ತು ಕೂಡ ನಿರಾಸೆ. ತಾಯಿ ಮೀನಾ ಬರ್ದೇ ಇರೋದಕ್ಕೆ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗಿದೆ. ತಾಯಿನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ, ತಾಯಿಗಾಗಿ ಕಾಯ್ತಾ ಇದ್ರು ದರ್ಶನ್. ಇವತ್ತು ಕೂಡ ಅಮ್ಮ ಬಂದಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದಾರಂತೆ ದರ್ಶನ್. ಮನುಷ್ಯನಿಗೆ ಹಾಗೇನೆ ಸಮಯ ಸಿಕ್ಕಾಗ ಬದುಕಲ್ಲಿ ಮಾಡಿರೋ ಸರಿ ತಪ್ಪು ಎಲ್ಲ ರಿಯಲೈಸ್ ಆಗತ್ತೆ. ಬಹುಶಃ ದರ್ಶನ್ಗೂ ಅಂಥದ್ದೊಂದು ದರ್ಶನ ಆಯ್ತಾ ಜೈಲಲ್ಲಿ. ಒಂದು ಹಂತದಲ್ಲಿ ತಾಯಿ ಅವರ ಮನೆಗೆ ಹೋಗ್ತಾ ಇರಲಿಲ್ಲ ಅಂತ ಹೇಳಲಾಗಿತ್ತು. ಆಮೇಲೆ ತಾಯಿ ಮೀನಮ್ಮ ಅವರು ಬಂದು ಮಾತಾಡ್ಸ್ಕೊಂಡು ಹೋದ್ರು ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ. ಈಗ ಮತ್ತೆ ತಾಯಿನ ನೋಡಬೇಕು ಅಂತ ಅನ್ನಿಸ್ತಾ ಇದೆಯಂತೆ ದರ್ಶನ್ ಅವ್ರಿಗೆ. ರೈಟ್, ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ತಾಯಿನ ನೋಡಬೇಕು ಅಂತ ಹಂಬಲಿಸ್ತಾ ಇದ್ದಾರಂತೆ ದರ್ಶನ್ ಅಂತ, ಏನಿದೆ ಅಪ್ಡೇಟ್? ಶಿವಲಕ್ಷ್ಮಿ ಪ್ರತಿ ಬಾರಿ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದ ಮೇಲೆ ವಿಜಯಲಕ್ಷ್ಮಿ ಅವರು 4ನೇ ಬಾರಿ ದರ್ಶನ್ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಪ್ರತಿ ಬಾರಿ ಕೂಡ ಒಬ್ಬೊಬ್ರು ಅವರ ಜೊತೆಗೆ ಬರ್ತಾ ಇದ್ದಾರೆ. ಈ ಹಿಂದೆ 2 ಬಾರಿ ಅಂದ್ರೆ ಆರಂಭದಲ್ಲಿ ವಿಜಯಲಕ್ಷ್ಮಿ ಒಬ್ಬರೇ ಬಂದಿದ್ರು, ಆ ಬಳಿಕ ದರ್ಶನ್ ಸಹೋದರ ದಿನಕರ್ ಕೂಡ ಬಂದಿದ್ರು. ಆದ್ರೆ ಈ ಬಾರಿ ಅವರ ಸ್ನೇಹಿತರಾದ ಧನ್ವೀರ್ ಬಂದಿದ್ದಾರೆ, ಜೊತೆಗೆ ಅವರ ಸಂಬಂಧಿ ಹೇಮಂತ್ ಕೂಡ ಬಂದಿರತಕ್ಕಂಥದ್ದು. ಆದ್ರೆ ದರ್ಶನ್ ಕಳೆದ 2-3 ದಿನಗಳಿಂದ ಪದೇ ಪದೇ ಕಾಲ್ ಮಾಡಿದಾಗಲೆಲ್ಲ ಅವರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದು ವಿಷಯ ಏನಂದ್ರೆ ತಾಯಿಯನ್ನ ನೋಡ್ಬೇಕಾಗಿದೆ ಅನ್ನುವ ಒಂದು ಕಾಳಜಿಯನ್ನ, ಅಂದ್ರೆ ಅವರ ಆರೋಗ್ಯದ ಬಗ್ಗೆ ಕೇಳಿದ್ರಂತೆ. ಜೊತೆಗೆ ಒಂದ್ ಬಾರಿ ಕರ್ಕೊಂಡು ಬರೋದಕ್ಕೂ ಕೂಡ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ರಂತೆ. ಆದ್ರೆ ಈ ವಾರ ಬರ್ತಾರೆ ಅಂತ ಈಗ 2 ವಾರದಿಂದನೂ ಕೂಡ ದರ್ಶನ್ ಅವರು ಕಾಯ್ತಾ ಇದ್ರು. ಆದ್ರೆ ಈ ಬಾರಿಯೂ ಕೂಡ ಅವರ ಒಂದು ನಿರೀಕ್ಷೆ ಹುಸಿಯಾಗಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವ್ರಿಗೆ ಇದು ಮತ್ತೆ ಒಂದಷ್ಟು ನಿರಾಸೆಯನ್ನ ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಬಂದು ಈಗಾಗಲೇ 21 ದಿನ ಕಳಿತು. ಅಂದಿನಿಂದ ಇಂದಿನವರೆಗೂ ಕೂಡ ಏಕಾಂಗಿಯಾಗಿದ್ದಾರೆ. ಒಂದಷ್ಟು ಸಂಬಂಧಿಕರು ಜೊತೆಗೆ ತಾಯಿ ಆಗಿರ್ಬೋದು, ಪತ್ನಿ ಜೊತೆಗೆ ಮಗ, ಇವರನ್ನ ನೋಡ್ಬೇಕು ಅನ್ನೋದು ಆಗಾಗ ಅವರಿಗೆ ಕಾಡ್ತಾ ಇರತಕ್ಕಂತ ಒಂದು ಸಮಸ್ಯೆ. ಹೀಗಾಗಿ ಈ ಬಾರಿ ತಾಯಿ ಬರ್ತಾರೆ ಅಂತ ಒಂದಷ್ಟು ನಿರೀಕ್ಷೆಯಲ್ಲಿದ್ರು. ಈ ಬಾರಿ ಅವರು ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ಇದೆ ತಾಯಿ ಬರ್ತಾರೆ ಅಂತ ತಾಯಿ ಕೂಡ ಬರ್ತಾರೆ ಅಂತ ಕಾಯ್ತಾ ಇದ್ದಂತಹ ದರ್ಶನ್ಗೆ ಇವತ್ತು ಕೂಡ ನಿರಾಸೆ. ತಾಯಿ ಮೀನಾ ಬರ್ದೇ ಇರೋದಕ್ಕೆ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗಿದೆ. ತಾಯಿನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ, ತಾಯಿಗಾಗಿ ಕಾಯ್ತಾ ಇದ್ರು ದರ್ಶನ್. ಇವತ್ತು ಕೂಡ ಅಮ್ಮ ಬಂದಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದಾರಂತೆ ದರ್ಶನ್. ಮನುಷ್ಯನಿಗೆ ಹಾಗೇನೆ ಸಮಯ ಸಿಕ್ಕಾಗ ಬದುಕಲ್ಲಿ ಮಾಡಿರೋ ಸರಿ ತಪ್ಪು ಎಲ್ಲ ರಿಯಲೈಸ್ ಆಗತ್ತೆ. ಬಹುಶಃ ದರ್ಶನ್ಗೂ ಅಂಥದ್ದೊಂದು ದರ್ಶನ ಆಯ್ತಾ ಜೈಲಲ್ಲಿ. ಒಂದು ಹಂತದಲ್ಲಿ ತಾಯಿ ಅವರ ಮನೆಗೆ ಹೋಗ್ತಾ ಇರಲಿಲ್ಲ ಅಂತ ಹೇಳಲಾಗಿತ್ತು. ಆಮೇಲೆ ತಾಯಿ ಮೀನಮ್ಮ ಅವರು ಬಂದು ಮಾತಾಡ್ಸ್ಕೊಂಡು ಹೋದ್ರು ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ. ಈಗ ಮತ್ತೆ ತಾಯಿನ ನೋಡಬೇಕು ಅಂತ ಅನ್ನಿಸ್ತಾ ಇದೆಯಂತೆ ದರ್ಶನ್ ಅವ್ರಿಗೆ.
ರೈಟ್. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ತಾಯಿನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದಾರಂತೆ ದರ್ಶನ್ ಅಂತ, ಏನಿದೆ ಅಪ್ಡೇಟ್? ಶಿವಲಕ್ಷ್ಮಿ ಪ್ರತಿ ಬಾರಿ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ ಮೇಲೆ ವಿಜಯಲಕ್ಷ್ಮಿ ಅವರು 4ನೇ ಬಾರಿ ದರ್ಶನ್ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಪ್ರತಿ ಬಾರಿ ಕೂಡ ಒಬ್ಬೊಬ್ರು ಅವರ ಜೊತೆಗೆ ಬರ್ತಾ ಇದ್ದಾರೆ. ಈ ಹಿಂದೆ 2 ಬಾರಿ ಅಂದ್ರೆ ಆರಂಭದಲ್ಲಿ ವಿಜಯಲಕ್ಷ್ಮಿ ಒಬ್ಬರೇ ಬಂದಿದ್ರು, ಆ ಬಳಿಕ ದರ್ಶನ್ ಸಹೋದರ ದಿನಕರ್ ಕೂಡ ಬಂದಿದ್ರು. ಆದ್ರೆ ಈ ಬಾರಿ ಅವರ ಸ್ನೇಹಿತರಾದ ಧನ್ವೀರ್ ಬಂದಿದ್ದಾರೆ, ಜೊತೆಗೆ ಅವರ ಸಂಬಂಧಿಕ ಹೇಮಂತ್ ಕೂಡ ಬಂದಿರತಕ್ಕಂಥದ್ದು. ಆದ್ರೆ ದರ್ಶನ್ ಕಳೆದ 2-3 ದಿನಗಳಿಂದ ಪದೇ ಕಾಲ್ ಮಾಡಿದಾಗಲೆಲ್ಲ ಅವರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದು ವಿಷಯ ಏನಂದ್ರೆ ತಾಯಿಯನ್ನ ನೋಡ್ಬೇಕಾಗಿದೆ ಅನ್ನುವ ಒಂದು ಕಾಳಜಿಯನ್ನ, ಅಂದ್ರೆ ಅವರ ಆರೋಗ್ಯದ ಬಗ್ಗೆ ಕೇಳಿದ್ರಂತೆ. ಜೊತೆಗೆ ಒಂದ್ ಬಾರಿ ಕರ್ಕೊಂಡು ಬರೋದಕ್ಕೂ ಕೂಡ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ರಂತೆ. ಆದ್ರೆ ಈ ವಾರ ಬರ್ತಾರೆ ಅಂತ ಈಗ 2 ವಾರದಿಂದನೂ ಕೂಡ ದರ್ಶನ್ ಅವರು ಕಾಯ್ತಾ ಇದ್ರು. ಆದ್ರೆ ಈ ಬಾರಿಯೂ ಕೂಡ ಅವರ ಒಂದು ನಿರೀಕ್ಷೆ ಹುಸಿಯಾಗಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವ್ರಿಗೆ ಇದು ಮತ್ತೆ ಒಂದಷ್ಟು ನಿರಾಸೆಯನ್ನ ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಬಂದು ಈಗಾಗಲೇ 21 ದಿನ ಕಳಿತು. ಅಂದಿನಿಂದ ಇಂದಿನವರೆಗೂ ಕೂಡ ಏಕಾಂಗಿಯಾಗಿದ್ದಾರೆ. ಒಂದಷ್ಟು ಸಂಬಂಧಿಕರು ಜೊತೆಗೆ ತಾಯಿ ಆಗಿರ್ಬೋದು, ಪತ್ನಿ ಜೊತೆಗೆ ಮಗ, ಇವರನ್ನ ನೋಡ್ಬೇಕು ಅನ್ನೋದು ಆಗಾಗ ಅವರಿಗೆ ಕಾಡ್ತಾ ಇರತಕ್ಕಂತ ಒಂದು ಸಮಸ್ಯೆ. ಹೀಗಾಗಿ ಈ ಬಾರಿ ತಾಯಿ ಬರ್ತಾರೆ ಅಂತ ಒಂದಷ್ಟು ನಿರೀಕ್ಷೆಯಲ್ಲಿದ್ರು. ಈ ಬಾರಿ ಅವರು ರೈಟ್. ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.